ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ಮೀನಾ ನಾಪತ್ತೆಯಾದಾಗಿಂದ ಸೂರ್ಯ ಹುಚ್ಚಂತರ ಮೀನಾನ ಹುಡ್ಕೊಂಡು ಬೀದಿ ಬೀದಿ ಸುತ್ತಾನೆ ಇರ್ತಾನೆ. ಬಡ್ಡಿ ಮಾದೇಶನ ಮೇಲೆ ಅನುಮಾನ ಬಂದು ಅವನ ಮನೆಗೂ ಕೂಡ ಮೀನಾ ಇದ್ದಾಳ ಅಂತ ನೋಡಿ ವಿಚಾರಿಸ್ಕೊಂಬರಕ್ಕೆ ಹೋದಾಗ ಬಡ್ಡಿ ಮಾದೇಶನ ತಮ್ಮ ಅವನನ್ನು ಬಾಗಿಲಲ್ಲೇ ತಡಿತಾನೆ. ಏನು ಅಂತ ಕೇಳಿದಾಗ ಎಲ್ಲೋ ನಿನ್ನ ಅಣ್ಣ ಅಂತ ಕೇಳಿದಾಗ ಅಣ್ಣ ಮನೇಲಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಎಲ್ಲೋ ಮೀನಾಗಿ ಏನೋ ಮಾಡಿದ್ರಿ ಅಂತ ಮತ್ತೆ ಅವನ ಮೇಲೆ ಸೂರ್ಯ ರೇಗಾಡೋದಕ್ಕೆ ಶುರು ಮಾಡಿದಾಗ ಯಾವ ಮೀನಾನೂ ಇಲ್ಲ, ಏನೂ ಇಲ್ಲ, ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಹೊರಟೋಗು ಅಂತ ಅವನು ಜೋರಾಗಿ ಮಾತಾಡಿದಾಗ ಸೂರ್ಯ ಅವನ ಮೇಲೆ ಕೈ ಮಾಡೋದಕ್ಕೂ ಮುಂದಾಗ್ತಾನೆ. ಸೀದಾ ಒಳಗೆ ನುಗ್ಗು ಸೂರ್ಯ ರೂಮಲ್ಲಿ ಹೋಗಿ ನೋಡಿದಾಗ ಅವನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಬಡ್ಡಿ ಮಾದೇಶ ಮೈತುಂಬ ಬ್ಯಾಂಡೇಜ್ ಸುತ್ತಕೊಂಡು ಮಾತಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಮಲ್ಕೊಂಡಿರ್ತಾನೆ. ಅದನ್ನು ನೋಡಿದ ಸೂರ್ಯಗೆ ಶಾಕ್ ಆಗಿ ಅವನ ತಮ್ಮಂಗೆ ಇವನಿಗೆ ಏನಾಯಿತು, ಸರಿಯಾಗಿ ಇದ್ನಲ್ಲ ಅಂತ ಕೇಳಿದಾಗ ಎಲ್ಲ ಈ ಸೂರ್ಯನಿಂದಾನೇ ಆಗಿರೋದು. ಅಣ್ಣ ಬಡ್ಡಿ ವಸೂಲಿ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಲಾರಿ ಬಂದು ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿ ಅಣ್ಣ ಈ ಪರಿಸ್ಥಿತಿಗೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಇದೆಲ್ಲ ಯಾವಾಗಾಗಿದ್ದು ಅಂತ ಸೂರ್ಯ ಕೇಳಿದಾಗ 1 ವಾರ ಆಯಿತು ಅಂತ ಹೇಳ್ತಾನೆ. ಆಗ ಸೂರ್ಯನ ಫ್ರೆಂಡ್ ಇವನಿಗೂ ಮೀನಾತ್ಗೆ ಕಾಣೆಯಾಗಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣೋ, ನಡಿ ನಾವಿಲ್ಲಿಂದ ಹೋಗೋಣ ಅಂತ ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಇಡೀ ಬೀದಿನೆಲ್ಲ ಸುತ್ತಾಡ್ತಾ ಇರ್ತಾರೆ. ಎಷ್ಟೇ ಹುಡುಕಿದ್ರೂ ಕೂಡ ಮೀನಾಳ ಸುಳಿವು ಸಿಕ್ಕೋದೇ ಇಲ್ಲ. ಇನ್ನೊಂದು ಕಡೆ ಮಂಜ ಕಾಗೆಸುಬ್ಬನ ಹತ್ರ ಹೋಗಿ ಅಕ್ಕ ಕಾಣೆಯಾಗಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇನ್ನು ಅಕ್ಕ ಮನೆಗೆ ಬಂದಿಲ್ವೇನೋ, ಒಂದ್ಸರಿ ಫೋನ್ ಮಾಡಿ ಕೇಳು ಅಂತ ಅಂದಾಗ ಮಂಜ ಕನಕಂಗೆ ಫೋನ್ ಮಾಡಿ ಅಕ್ಕ ಮನೆಗೆ ಬಂದ್ಲಂತ ಅಂತ ಕೇಳ್ತಾನೆ. ಆಗ ಕನಕ ಬಂದಾಗಿಲ್ಲ, ಬಂದಿದ್ರೆ ಬಾಬಾ ಫೋನ್ ಮಾಡಿ ಹೇಳ್ತಾ ಇದ್ರು, ಬಂದಿಲ್ಲ ಅನ್ಸುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ಕಾಗೆಸುಬ್ಬ ಏನಾಯ್ತು ಅಂತ ಕೇಳಿದಾಗ ಅಕ್ಕ ಇನ್ನೂ ಬಂದಿಲ್ಲ ಅಂತೆ ಕಣೋ ಅಂತ ಹೇಳ್ತಾನೆ ಮಂಜ. ಈಗಾಗಲೇ ತುಂಬ ಲೇಟ್ ಆಯ್ತಲ್ಲೋ, ಇಷ್ಟೊತ್ತಿಗಾಗಲೇ ಎಲ್ಲೇ ಹೊರಗಡೆ ಹೋಗಿದ್ರು ಬರಬೇಕಾಗಿತ್ತಲ್ಲೋ, ನನಗೆ ಯಾಕೋ ನಿನ್ನ ಭಾವ ಸೂರ್ಯನ ಮೇಲೆ ಅನುಮಾನ ಬರ್ತಾ ಇದೆ ಕಣೋ ಅಂತ ಹೇಳ್ತಾನೆ. ಏನೋ ಹೇಳ್ತಾ ಇದೆಯಾ ಅಂತ ಮಂಜ ಕೇಳಿದಾಗ ಹೌದು ಕಣೋ, ನೋಡ್ತಾ ಇರಲ್ವಾ ದಿನ ಬೆಳಗಾದರೆ ಗಂಡನ ಹೆಂಡತಿ ಮೇಲಿನ ಸಿಟ್ಟಿಗೆ ಹೆಂಡತಿನ ಕೊಂದು ಹೂತು ಹಾಕಿರೋ ಸುದ್ದಿ ಎಲ್ಲ ಕಡೆನೂ ಬರ್ತಾನೆ ಇರುತ್ತೆ ಕಣೋ. ಮೊದಲೇ ನಿನ್ನ ಭಾವ ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆಯಲ್ಲ, ಯಾವುದಕ್ಕೂ ನೀನು ಹೋಗಿ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು. ನಿನ್ನ ಭಾವನ ಮೇಲೆ ಅನುಮಾನ ಇದೆ ಅಂತ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ ಮಂಜಂಗೂ ಕಾಗೆಸುಬ್ಬ ಹೇಳಿದ್ದು ಸರಿ ಅಂತ ಅನಿಸಿ ಆಯಿತು ನಾನು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೊರಡ್ತಾನೆ. ಮಂಜ ಹೋಗ್ತಾ ಇದ್ದ ಹಾಗೇನೆ ಕಾಗೆಸುಬ್ಬನ ಶಿಷ್ಯ, ಅಣ್ಣ ಏನಣ್ಣ ನೀನು, ಆ ಮೀನಾನೇ ತಾನೇ ನಿನ್ನ ಪೊಲೀಸ್ ಸ್ಟೇಷನಲ್ಲಿ ಕೊಡಿಯೋ ಹಾಗೆ ಮಾಡಿದ್ದು, ಅಂಥದ್ರಲ್ಲಿ ಅವಳು ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಯಾಕೆ ಅವನನ್ನು ಕಳಿಸ್ದೆ ಅಂತ ಪ್ರಶ್ನೆ ಮಾಡ್ತಾನೆ. ಆ ಮೀನಾ ಎಲ್ಲಿ ಬೇಕಾದ್ರೂ ಹೋಗಿರ್ಲಿ ಇರಲಿ ಸತ್ತೋಗಿರ್ಲಿ, ನನಗದಕ್ಕೂ ಏನು ಸಂಬಂಧ ಇಲ್ಲ ಕಣೋ. ಆ ಸೂರ್ಯಂಗೆ ಒಟ್ಟಿನಲ್ಲಿ ನಾನು ಬುದ್ಧಿ ಕಲಿಸ್ಬೇಕು. ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಇಲ್ದಿರೋದನ್ನೆಲ್ಲ ಮಾಡ್ತಾ ಇರ್ತಾನಲ್ಲ, ಅವನು ಪೊಲೀಸ್ ಸ್ಟೇಷನಲ್ಲಿ ಕೊಳಿಬೇಕು. ಅದಕ್ಕೆ ನಾನು ಅವನಿಗೆ ನಿನ್ನ ಭಾವನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು ಕಣೋ. ಇದರಲ್ಲೇ ಒಂಥರ ಮಜಾ ಬರುತ್ತೆ, ನೋಡ್ತಾ ಇರು ಅಂತ ಹೇಳ್ತಾನೆ. ಈ ಕಡೆ ಮೀನಾನ ಹುಡುಕಿ ಸೂರ್ಯಂಗೂ ಕೂಡ ಸುಸ್ತಾಗಿರುತ್ತೆ. ಆಗ ಅಷ್ಟೊತ್ತಿ ರಂಗನಾಥ್ ಫೋನ್ ಮಾಡ್ತಾನೆ. ಆಗ ಅವನ ಗೆಳೆಯ ಮೀನಾತ್ಗೆ ಮನೆಗೆ ಬಂದಿದ್ದಾರೆ ಅನಿಸುತ್ತೆ, ಮನೆಯಿಂದ ಫೋನ್ ಬರ್ತಾ ಇದೆ ನೋಡು, ಏನು ಅಂತ ಕೇಳು ಅಂತ ಹೇಳಿದಾಗ ಫೋನ್ ರಿಸೀವ್ ಮಾಡ್ತಾನೆ ಸೂರ್ಯ. ಅಲ್ಲಿಂದ ರಂಗನಾಥ್ ಮೀನಾ ಸಿಕ್ಕಿದ್ಲೇನಪ್ಪ ಅಂತ ಕೇಳಿದಾಗ ಇನ್ನೂ ಇಲ್ಲ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಇಷ್ಟು ಹುಡುಕಿದ್ರೂ ಮೀನಾ ಸಿಗ್ತಾ ಇಲ್ಲ, ನನಗೆ ಯಾಕೋ ತುಂಬ ಅನುಮಾನ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ, ಯಾವುದಕ್ಕೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೆಯದು ಅಂತ ಹೇಳ್ತಾರೆ ರಂಗನಾಥ್. ಆಗ ಸೂರ್ಯ ಹೌದು ಕಣೋ, ಪೊಲೀಸ್ ಕಂಪ್ಲೇಂಟೇ, ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಾ, ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಆಯ್ತಪ್ಪ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸೂರ್ಯ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆ ಕಡೆ ಮಂಜ ನನ್ನ ಅಕ್ಕ ಕಾಣಿಸ್ತಾ ಇಲ್ಲ, ನನಗೆ ನನ್ನ ಭಾವನ ಮೇಲೇ ಅನುಮಾನ, ನನ್ನ ಭಾವನೆಗೆ ನನ್ನ ಅಕ್ಕನ ಕಂಡ್ರೆ ಆಗ್ತಾ ಇದ್ದಿಲ್ಲ, ಯಾವಾಗ ನೋಡಿದ್ರು ಕುಡ್ಕೊಂಬಂದು ಅವಳಿಗೆ ಹಿಂಸೆ ಕೊಡ್ತಾ ಇದ್ರು, ದಯವಿಟ್ಟು ನನ್ನ ಅಕ್ಕನ ಹುಡುಕಿ ಕೊಡಿ ಅಂತ ಹೇಳಿದಾಗ ಪೊಲೀಸ್
ಯಾವಾಗ ಕಾಣೆಯಾಗಿದ್ದು ಅಂತ ಕೇಳ್ತಾರೆ. ಮಧ್ಯಾಹ್ನದಿಂದ ಅಕ್ಕ ಕಾಣೆಯಾಗಿದ್ದಾರೆ ಅಂದಾಗ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಕನಿಷ್ಠ ಅಂದರೆ 24 ಗಂಟೆ ಆಗಿರಬೇಕು. ಇಲ್ಲಾಂದರೆ ನಮಗೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಆಗಲ್ಲಪ್ಪ, ಬೆಳಗ್ಗೆವರೆಗೂ ನೋಡಿ ಬಂದರೂ ಬರ್ಬೋದು, ಏನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಸೂರ್ಯಗೂ ಮಂಜನ ನೋಡಿ ಒಂದ್ಸರಿ ಗಾಬರಿ ಆಗುತ್ತೆ. ಓ, ನೀನು ಇಲ್ಲೇ ಇದೆಯಾ ಅಂತ ಅಂದಾಗ ಅವನು ಕೂಡ ತನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ ಪೊಲೀಸರಿಗೆ ಹೇಳ್ತಾನೆ. ಆಗ ಮಂಜ ಇವನೇ ನಮ್ಮ ಅಕ್ಕನ ಗಂಡ ಅಂತ ಹೇಳಿದಾಗ ಇವನನ್ನು ಸರಿಯಾಗಿ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಸೂರ್ಯ ಅವನ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲೇ ನನ್ನ ತಲೆ ಕೆಟ್ಟಿದೆ, ಮತ್ತೊಂದಷ್ಟು ತಲೆ ಕೆಡಿಸ್ಬೇಡ, ಸುಮ್ಮನೆ ಇದ್ಬಿಡು. ನೀನು ಹಾಲು ಕುಡಿಯೋದಕ್ಕೆ ಶುರು ಮಾಡಿದಾಗ ನಾನು ಆಲ್ಕೋಹಾಲ್ ಕುಡಿತಾ ಇದ್ದೆ, ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ, ನಾನು ಏನು ಅಂತ ನಿಂಗೆ ಗೊತ್ತಿದೆ, ಮೊದಲೇ ತಲೆ ಕೆಟ್ಟು ಹೋಗಿದೆ, ಇನ್ನೊಂದಷ್ಟು ತಲೆ ಕೆಡಿಸ್ಬೇಡ ಅಂತ ಮಂಜಂಗೆ ವಾರ್ನ್ ಮಾಡ್ತಾನೆ ಸೂರ್ಯ. ಅವರಿಬ್ಬರು ಸ್ಟೇಷನ್ನಲ್ಲೇ ಕಿತ್ತಾಡ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿದ ಪೊಲೀಸರು ಸುಮ್ಮನೆ ಇಲ್ಲಿಂದ ಹೊರಗಡೆ ಹೋಗಿ, ಇದೇನೋ ಗಂಡ ಹೆಂಡತಿ ಜಗಳ, ಅದನ್ನು ತೊಗೊಂಬಂದು ಇಲ್ಲಿ ಜಗಳ ಆಡಬೇಡಿ, ಸುಮ್ಮನೆ ಇಲ್ಲಿಂದ ಹೋಗಿಲ್ಲ ಅಂದರೆ ಇಬ್ಬರನ್ನೂ ಒದ್ದು ಒಳಗೆ ಹಾಕಬೇಕಾಗುತ್ತೆ ಅಂತ ಪೊಲೀಸರು ಇಬ್ಬರಿಗೂ ಬೈದು ಸ್ಟೇಷನಿಂದ ಹೊರಗಡೆ ಕಳಿಸ್ತಾರೆ. ಇನ್ನೇನು ಮಾಡೋದು ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಕಡೆ ನಾವೇ ಹೋಗಿ ಹುಡುಕೋಣ ಅಂತ ಮೀನಾ ಹೂ ಮಾರ್ತಾ ಇದ್ದ ಕಡೆ ಎಲ್ಲ ಹೋಗಿ ವಿಚಾರಿಸ್ತಾರೆ. ದೇವಸ್ಥಾನದ ಹತ್ರ ಕೂಡ ಹೋಗಿ ವಿಚಾರಿಸಿದಾಗ ಎಲ್ಲೂ ಕೂಡ ಮೀನಾ ಬಂದಿಲ್ಲ ಅಂತಾನೆ ಹೇಳ್ತಾರೆ. ಕೊನೆಗೆ ಮೀನಾನ ಹುಡುಕಿ 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 ಸೂರ್ಯ ಮತ್ತು ಅವನ ಫ್ರೆಂಡ್ಸ್ ಇಬ್ಬರಿಗೂ ಕೂಡ ಸಾಕಾಗೋಗಿರುತ್ತೆ. ನೀನು ಈಗ ಮನೆಗೆ ಹೋಗು, ಅತ್ತಿಗೆ ಬಂದಿರ್ಬೋದು, ಇಲ್ಲಾಂದರೆ ನಾಳೆ ಇನ್ನೊಂದಷ್ಟು ಕಡೆ ಹುಡ್ಕೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಈಗ 24 ಗಂಟೆ ಆದಮೇಲೆ ಕಂಪ್ಲೇಂಟ್ ತೊಗೊಳ್ತೀವಿ ಅಂತ ಹೇಳಿದಾರಲ್ಲ, ನೀನೀಗ ಧೈರ್ಯವಾಗಿ ಹೋಗು, ಅತ್ತಿಗೆಗೆ ಏನೂ ಆಗಿರೋದಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲೇ ಒಂದು ದೇವಸ್ಥಾನ ಇರುತ್ತೆ. ಸೂರ್ಯ ಗಾಡಿಯಿಂದ ಕೆಳಗಿಳಿದು ದೇವಸ್ಥಾನದ ಎದುರು ಕೈ ಮುಗಿದು ನಿಲ್ತಾನೆ. ನನ್ನ ಜೀವನದಲ್ಲಿ ಇವತ್ತಿನವರೆಗೂ ನಾನು ನಿನಗೆ ಕೈ ಮುಗಿದು ಇಲ್ಲ, ನಿನ್ನ ಹತ್ರ ಏನೂ ಬೇಡ್ಕೊಂಡೇ ಇಲ್ಲ, ಆದರೆ ಇಡೀ ನನ್ನ ಜೀವನದಲ್ಲಿ ನಾನು ಪ್ರೀತಿಸೋದು ಇಬ್ಬರನ್ನೇ, ಅದು ನನ್ನ ಅಜ್ಜಿ ಮತ್ತು ನನ್ನ ಅಪ್ಪ. ಅದು ಬಿಟ್ಟರೆ ಈಗ ಮೀನನ್ನು ಅವಳಿಗೆ ಯಾವುದೇ ತೊಂದರೆನೂ ಆಗದೇ ಇರಲಿ, ಅವಳು ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ದೇವರಿಗೆ ಕೈ ಮುಗಿತಾ ಅಳ್ತಾನೆ. ಆಗ ಅವನ ಫ್ರೆಂಡ್, ಅಳ್ಬೇಡ ಕಣೋ ಸೂರ್ಯ, ಮೀನಾತ್ಗೆಗೆ ಏನೂ ಆಗಿರೋದಿಲ್ಲ, ಅವ್ರು ಸುರಕ್ಷಿತವಾಗಿ ಇರ್ತಾನೆ, ದೇವರು ನಮ್ಮ ಕೈ ಬಿಡಲ್ಲ, ನೀನು ಧೈರ್ಯವಾಗಿ ಮನೆಗೆ ಹೋಗು ಅಂತ ಸಮಾಧಾನ ಮಾಡಿ ಅವನನ್ನು ಮನೆಗೆ ಕಳಿಸ್ತಾನೆ. ಆಯಿತು ಸರಿ, ಮೀನಾ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ಫೋನ್ ಮಾಡು ಅಂತ ಕೂಡ ಸೂರ್ಯ ಹೇಳ್ತಾನೆ. ಸೂರ್ಯ ಮೀನಾಳ ಗಾಡಿ ಎದುರು ನಿಂತು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಹಾಗೇನೆ ಒಳಗೆ ಹೋಗಿ ನೋಡಿದಾಗ ಸೂರ್ಯಗೆ ಶಾಕ್ ಆಗುತ್ತೆ. ಯಾಕೆಂದರೆ ಮೀನಾ ಅಲ್ಲೇ ಮನೆಯೊಳಗೆ ನೀರು ಕುಡಿತಾ ನಿಂತಿರ್ತಾಳೆ. ಅದನ್ನು ನೋಡಿದ ಸೂರ್ಯಗೆ ಒಂದ್ಸಲ ಪಿತ್ತ ನೆತ್ತಿಗೇರುತ್ತೆ. ಅವಳ ಮೇಲೆ ಹೋಗಿ ಕೈ ಎತ್ತೋಕ್ಕೆ ಹೋದಾಗ ಮೀನಾ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ಆಗ ಮೀನಾಗೆ ಹೊಡಿದೆ ಅವಳನ್ನು ನೋಡ್ತಾ ನಿಂತು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾನೆ ಸೂರ್ಯ. ಅಷ್ಟೊತ್ತಿಗೆ ಮನೆಯವರೆಲ್ಲ ಬಂದು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಮೀನಾಗೆ ಮಾತ್ರ ಇಲ್ಲಿ ಇಷ್ಟೊಂದೆಲ್ಲ ನಡೆದಿರೋದು ಗೊತ್ತೇ ಇರೋದಿಲ್ಲ. ನೀವೆಲ್ಲ ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ, ಏನು ವಿಷಯ ಅಂತ ಅವಳೇ ಅವರನ್ನೆಲ್ಲ ಪ್ರಶ್ನೆ ಮಾಡ್ತಾಳೆ. ಇನ್ನು ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.